ಅಲ್ಲ ಪಾಪ ನವೀನ ನಾನು ಊಟ ಮಾಡಿದ್ರೆ ಕರಿದರದ್ ಕಲ್ಲೇ ಕೂತವನೆ ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ. ಅಲ್ಲ ಅವನೇ ಹೇಳ್ತಾವನೆ ತಪ್ಪು ನಂತ ಏನೂ ಇಲ್ಲ ಅಂತವ. ಸುಮ್ಮನೆ ನಾನೇ ತಿಳ್ಕೊಂಡು ಕೋಪ ಮಾಡ್ಕೊ ಕೂತಿದ್ದನು. ಏನೋ ಹೋಗ್ಲಿ ಬಿಡು ಅತ್ತಾಗ ಏನೋ ಒಂದು ತಪ್ಪು ಮಾಡ್ಬಿಟ್ಟವನೆ. ತಪ್ಪಿಲ್ಲ ಅಂತ ಹೇಳೋಕ್ಕಾಗಿಲ್ಲ. ನನ್ನ ಪ್ರಕಾರ ತಪ್ಪಿ ಅವ್ನು ಮಾಡಿರೋದು. ಸುಮ್ಮನೆ ಹೋದ್ರೆ ಹೋಗ್ಲಿ ಕ್ಷಮಿಸ್ಬೇಕು. ತಪ್ಪು ಯಾರು ಮಾಡೋಕ್ಕಿಲ್ಲ ಎಲ್ಲ ಮಾಡ್ತಾರೆ. ಅದಕ್ಕೆ ನಾನು ಅದನ್ನೇ ಆಟ ಮಾಡ್ತಾ ಕೂತ್ಕೊಳ್ಳೋಕ್ಕಾಗದ. ಪಾಪ ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಹಂಗೆ ಕೂತವನೆ. ನನಗೂ ಹೊಟ್ಟೆ ಸಿಗ್ತದೆ ನಾನು ಊಟ ಮಾಡಿಲ್ಲ ಅವನು ಊಟ ಮಾಡಿಲ್ಲ. ನಾನಿರಲಿ ಪಾಪ ಅವನು ಹೊಸ್ಕೊಂಡೇ ಇರ್ತಿದ್ದಿಲ್ಲ ಜಾಸ್ತಿ. ನಾನು ಬಂದು ಎಷ್ಟೊತ್ತು ಆಗದೆ ಅಡುಗೆನೂ ಮಾಡಿಲ್ಲ ಏನೂ ಮಾಡಿಲ್ಲ. ಬರೀ ಹಂಗೆ ಕೂರ್ಸ್ಕೊ ಕೂತೀನಲ್ಲ. ತಾಡು ಅಕ್ಕಿ ಹಾಕಿದ್ನಲ್ಲ ಏನಾದ್ರು ಸಾರ್ಗಿರಿದ್ರೆ ಬುಟ್ಟಿಗೆ ಕೊಡ್ತೀನಿ. ಏನು ನವೀನಾನೇ ಬರ್ತಾವನೆ. ಪರತಿ ಕೆಲ್ಸಕ್ಕೆ ಹೋಗಿದ್ದು ಬರ್ತೀನಿ. ಏನ ಕೆಲ್ಸಕ್ಕೆ ಹೋದಿ? ಒಯ್ಕಿಲ್ಲ ಅಂದಲ್ಲ ನವೀನ. ಕೆಲಸ ಇಲ್ಲ ಇವತ್ತು ನಾ ಕೆಲ್ಸಕ್ಕೆ ಒಯ್ಕಿಲ್ಲ ಅಂದೆ. ಮನೇಲಿ ಕೂತ್ಕೊಂಡು ಏನು ಮಾಡನೆ ಹೋಯ್ತೀನಿ ತಾಳು. ಬೇಡಕ್ಕ ಸುಮ್ಮಿರು. ಅದೇ ಕೋದಿ ಬಾ ಊಟ ಮಾಡು ಬಾ. ಹೋಗ್ಲಿ ಬೇಜಾರು ಮಾಡ್ಕೋಬೇಡ. ಅವನಿಟ್ಟು ಬಂದಿರ್ತಿಲ್ವಲ್ಲ ಅದಕ್ಕೆ ನಾನು ಹಂಗೆ ಕೋಪ ಬಂದ್ಬಿಟ್ಟಂಗೆ ಆಡ್ದೆ ಕತೆ. ತಲೆ ಕೆಡಿಸ್ಕೋಬೇಡ ಹೋಗ್ಲಿ. ಇನ್ನೊಂದ್ಸಲ ಹಂಗೆ ಮಾಡಬೇಡ. ನೀನು ಫೋನ್ ತೆಗಿತಿಲ್ವಲ್ಲ ಅದಕ್ಕೆ ನಾನು ಫೋನ್ ತೆಗ್ದಿಲ್ವಲ್ಲ ಏನೋ ಎತ್ತು ಅಂತ ಏನೇನೋ ಅನ್ಕೊಬಿಟ್ಟೆ. ಆಮೇಲೆ ನೀನು ಬೇರೆ ಡ್ರೈವಿಂಗ್ ಕೆಲ್ಸಕ್ಕೆ ಹೋಯ್ತಿದ್ದಿ. ಫೋನು ತೆಗಿತಿದ್ದಿಲ್ಲ ಏನೂ ಇಲ್ಲ. ಅತ್ತೆಗೆ ಮಾಡ್ರೆ ಅತ್ತೆನೂ ಫೋನ್ ತೆಗಿತಿದ್ದಿಲ್ಲ. ಏನೋ ಎತ್ತು ಅಂತ ನಂಗೆ ಹೆದರಿಕೆ ಆಗ್ಬಿಟ್ಟಿತ್ತು. ಆಗ ಆಮೇಲೆ ಫೋನ್ ಮಾಡಿದೆಲ್ಲ ಫೋನ್ ಮರ್ತ್ಬಿಟ್ಟು ಹೋದೆ. ಅದು ಇದು ಅಂತ ಆಗೋಸಿ ಸಮಾಧಾನ ಆಗಿದೆ. ಆಮೇಲೆ ಫೋನ್ ಮಾಡಿದ್ರೆ ಫೋನೆಲ್ಲ ಸ್ವಿಚ್ ಅಪ್ ಆಗಿತ್ತಲ್ಲ. ಏನಾಯ್ತು ಕಣೆ ಅಂತ ಇಲ್ಲಿಗೆ ಬಂದಾಗ ನೀನು ನಿನ್ನ ಪಾಡ್ಗೆ ನೀನು ಇದ್ದಲ್ಲ ನನ್ನ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಳ್ತಾನೆಯ. ಅದಕ್ಕೆ ಕೋಪ ಹತ್ಬಿಡ್ತು ಕತೆ. ತಲೆ ಕೆಡಿಸ್ಕೊಬೇಡ ಬಿಡೋದಾಗಿ. ಗೊತ್ತು ನೀನು ಏನು ಎತ್ತ ಅಂತ ನನಗೆ ಗೊತ್ತಿಲ್ವಾ. ಏನೋ ಕೋಪಕ್ಕೆ ಹೆಂಗೆ ಮಾತಾಡಿದೆ ಬಿಡು. ಕೆಲಸಕ್ಕೆ ಇವತ್ತು ಏನು ಮಾಡೋಕೋದಿ. ಇವತ್ತು ನಾಳೆ ಕೊಯ್ಕಿಲ್ಲ ಅಂದ್ರೆ ಹುಡುಕು ಬೇಕಾದ್ರೆ ಇನ್ನೊಂದು ದಿವಸ ಹೋಗುವಂತೆ. ಬಿಡು ಪರತಿ ಸಿಕ್ಕಿಲ್ಲ ಬೇಜಾರು ಮಾಡ್ಕೋಬೇಡ. ನನಗೇನೋ ಹಂಗೆ ಅಂತಿದ್ದೀಯ ಅಂತ ಬೇಜಾರಿಲ್ಲ. ನಾನು ತಪ್ಪದೆ. ಅರೆ ನೀನು ನಂಗೆ ಬೇಜಾರು ಮಾಡ್ಕೊಂಡಿದ್ದಿಲ್ಲ. ನನಗೂ ಓದಿ ಬೇಜಾರಾಯಿತು. ಬೇಜಾರು ಮಾಡ್ಕೊಬೇಡಕತೆ. ಏನಾದ್ರು ತಿಂದಿಯಾ ಬಿರಿಯಾನಿ ತಿಂದಿಯಾ ತಗೊಬರೋಣ? ಬೇಡ ಶ್ರಾವಣ ಅಲ್ವಾ ನಾನು ತಿನ್ನಕ್ಕಿಲ್ಲ. ನೀನು ತಿನ್ಬೇಡ. ಸರಿ ಕತ್ ಬಿಡು ತಿನ್ನಕ್ಕಿಲ್ಲ ಕತೆ. ನಿಮ್ಮವ್ವ ಚಿಕನ್ ಮಟನ್ ತಗೊಬ ಅಂದ್ರೆ ಶ್ರಾವಣ ಮಾಡಬೇಡ ಮನೇಲಿ ಅನು. ಸರಿ ಕತ್ ಬಿಡು ಹಂಗೆ ಅಂತೀನಿ. ಸರಿ ಕೂತಿರು ಊಟ ಹಾಕಬತ್ತೀನಿ. ಬೇಡ ಕತೆ ಆಮೇಲೆ ಮಾಡ್ತೀನಿ ಊಟವ. ಮಗ ಮನ್ಗಿದ ಅಲ್ಲೇ ಮನ್ಗಿದ್ನಲ್ಲ. ಅಲ್ಲೇ ಟಿ ವಿ ನೋಡ್ತಿತ್ತು ಆಟ ಆಡ್ಕೊಂಡು. ಅದಕ್ಕೆ ಅಲ್ಲೇ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಅಲ್ಲೇ ಮನಿಕಿದ್ದ. ಅಲ್ಲೇ ಮನ್ಗಿಸ್ಬಿಟ್ಟು ಬಂದೇನಿ ಮನಿ ಕಳ್ಳಿ ಅಂದ್ಬಿಟ್ಟು. ಅವ್ನಿಗೆ ಏನಾರು ತರನಾ? ಅವನಿಗೆ ಏನು ಬೇಡ ಬಿಡು. ಅವತ್ತು ಬರೋವತ್ತಲ್ಲಿ ತಿಂಡಿ ಗಿಂಡಿನೆಲ್ಲನೂ ತೆಗ್ಬಿಟ್ಟು ಬ್ಯಾಗ್ ಹಾಕಿತ್ತು. ಅವೇ ಏನು ಬೇಡ ಕತೆ. ತಿಂಡಿನೂ ಬೇಡ ಏನು ಬೇಡ. ಹಿಂಗೇನಾರು ಬೇಕಾ ಪರತಿ? ಇಲ್ಲ ಇಲ್ಲ ನನಗೇನು ಬೇಡ ಕತೆ. ಬಿಡು ಊಟ ಹಾಕಬತ್ತೀನಿ ಕುತ್ಕೊಬೇಲಿ ನೀನು. ಊಟನೇ ಮಾಡಿಲ್ವಲ್ಲ ಆಗ್ಲಿಂದ ಬಾಬಾ ಕುತ್ಕೋ ಈಗ. ಬೇಡಕತ್ ಬಿಡು ನೀನು ಊಟ ಮಾಡಿ ಹೋಗು. ಸುಮ್ ಬಂದು ಕುತ್ಕೊಂಡ್ರೆ ಈಗ ಸರಿ ಆಯ್ತು. ನಾನು ಪಾಪನೇ ಮಾಡ್ಕೊಬಿಡ್ತೀನಿ. ಕೂತಿರು ಊಟ ಹಾಕಬತ್ತೀನಿ. ಏನೋ ಪಾರತಿ ಉಸಿ ಸಮಾಧಾನ ಆದ್ಲಲ್ಲ ಅಷ್ಟೇ ಸಾಕು. ಎಲ್ಲ ಏನು ಪಾಟಿಗೆ ಕೋಪ ಮಾಡ್ಕೊಬಿಟ್ರೆ ಅದಕ್ಕೆ ಏನೋ ಮಾತಾಡಿದ್ದಿಲ್ಲ. ಅವಳೇ ಸಮಾಧಾನ ಆಯ್ತಾಳೆ ಅಂತವ. ಇಲ್ಲ ಆ ಕೋಪದಲ್ಲಿ ನಾನು ಇನ್ನೇನಾದ್ರು ಮಾತಾಡೋಕೆ ಹೋಗಿ ಅದಕ್ಕೂ ಕೋಪ ಮಾಡ್ಕೊಂಡು ಅಯ್ಯವ್ವ ಯಾಕೆ ಬೇಕು ಭಾರಿಯ ಕೋಪ ಜಾಸ್ತಿ. ಆಮೇಲೆ ಕೋಪದಲ್ಲಿ ಏನು ಮಾಡ್ಕೊಳಕ್ಕೂ ಎಸಕ್ಕಿಲ್ಲ ಪಾರ್ವತಿ ಅಂತೂ. ಅದು ಯಾಕೆ ಸುಮ್ಮ ಕೋಪ ಮಾಡ್ಕೊಂಡಿದ್ದಿ? ಹೋಗತ್ತೆ ಮಾವನ್ಗೆ ನಾನು ಏನು ಹೇಳಕ್ಕಾಯ್ಕಿಲ್ಲ ಕತೆ. ನಾನು ಊಟ ಕೊಡ್ತೀನಿ ಬಾ ಮಾವ ಅಂದರೆ ಬೇಡ ಅಂತ ಅಂದ್ಬಿಟ್ಟು ಊಟ ಹಾಕಿಸ್ಕೊಳ್ಳಿಲ್ಲ ಕಣತ್ತೆ. ನಾನು ಎಡ್ತಿ ಬಗ್ಗೆ ಏನಾದ್ರು ಹೇಳಿದ್ರೆ ಕೇಳಿಸ್ಕೊಳಕ್ಕೆ ಇಲ್ಲ. ಎಲ್ಲಕ್ಕೂ ಪಾಪ ಪಾಪ ಅಂತಾನೆ ಬಾಯಿಗೆ ಬಂದಂಗೆ ಬೈತಾ ಕೂತಾಳೆ ಎಡ್ತಿ. ಅದು ಪಾಪ ಅಂತೆ. ಆಮೇಲೆ ಇವರೇ ತಪ್ಪು ಮಾಡ್ಬಿಟ್ಟಿದ್ದಾನಂತೆ ಮಾವ. ಅದಕ್ಕೆ ಅವಳಂಗೆ ಆಡ್ತಿದ್ದಾಳಂತೆ. ಒಂಚೂರುವೇ ಎಡ್ತಿ ಗಂಡಸದವನು ಹೆಂಗಿರ್ಬೇಕತ್ತೆ. ಎಡ್ತೀಯ ಏನು ತಲೆ ಮೇಲೆ ಕೂರ್ಸ್ಕೊ ಕೂತ್ಕೊಂಡಾರ. ಇವನು ಹೆಂಗೆ ತಲೆ ಮೇಲೆ ಕೂರ್ಸ್ಕೊಂಡ್ರೆ ತಲೆ ಕೂತ್ಕೊಂಡು ಚೊಯ್ದಾನೆ ಇನ್ನೇನು ಮಾಡೋಳು. ಒಸಿ ಕೋಪ ಬರ್ಲಿಲ್ಲ ನನಗಂತುವೆ. ಅಲ್ಲ ನೀನು ಹೆಂಗೆ ಸವರ್ಸ್ಕೊಂಡಿದ್ಯಾತೆ ನೀನು. ನಾನು ಏನಾದ್ರು ಹೇಳಿದ್ರೆ ಸಾಕು. ಏನು ನನ್ನ ಮಾತನ್ನೇ ಕೇಳೋಕ್ಕಿಲ್ಲ. ಎಡ್ತಿ ಮತ್ತೆ ಹೆಚ್ಚು ಕಣತ್ತೆ. ಸಂಡೆ ಗಂಟೆ ಎಡ್ತಿ ನೀನು ಹೇಳ್ತಿದ್ದಿ ಮಾವನ ಜೊತೆ ಹೋಗು ಚೆನ್ನಾಗಿರು ಮಾತಾಡ್ಕೊಂಡಿರು ಅನ್ನ ಕೊಡು ಇಟ್ಕೊಡು ಉಣ್ಲಿ ತಿನ್ಲಿ ಟೀ ಕಾಫಿ ಮಾಡ್ಕೊಡು ಕುಡಿಲಿ ಅಂತ ಅಂತಿದ್ದಿ. ನಮ್ಮ ಮಾವ ಈಸ್ಕೊಳಕ್ಕೆ ಇಲ್ಲ ಕಣತ್ತೆ. ಈಸ್ಕೊಳಕ್ಕೂ ಇಲ್ಲ ಏನೂ ಇಲ್ಲ. ಅದಕ್ಕೆ ನನಗಂತೂ ಹೊಸಿ ಇದಾಗ್ಲಿಲ್ಲ. ಆಮೇಲೆ ಭಾರಿಯ ಬೇಜಾರೇ ಆಗೋಯ್ತು ಅನ್ನು. ಬಾಮ ಊಟ ಕೊಡ್ತೀನಿ ಅಂದ್ರೆ ಬೇಡವಂತೆ. ನಾನು ಏನಾರು ಅಂದ್ರೆ ತಲೆ ಕೆಡಿಸ್ಕೊಬೇಡ. ನನ್ನ ಪಾಡಿಗೆ ನನ್ನ ಜೀವನ ಆಯ್ತದೆ ನೀನು ಹೋಗು ಅಂತ ಅಂತಾನೆ ಕಣತೆ. ನಾನು ಹೋಯ್ತೀನಿ ಬಿಡು. ನಾನು ಇರೋಕ್ಕೂ ಇಲ್ಲ ಏನೂ ಇಲ್ಲ. ನಾನೆಲ್ಲ ನಮ್ಮ ಅತ್ತೆ ಏನೋ ಹೇಳ್ತಾರ ಅಂದ್ಕೊಂಡು ನಾನು ನಂಬ್ಕೊಂಡು ಬಂದರೆ ಮಾವ ನೋಡಿ ಅಂತ ಮಾತಾಡೋನು ನಂಗೆ ಭಾರಿ ಬೇಜಾರಾಯ್ತದೆ ಕಣತೆ. ಹಿಂಗೆಲ್ಲ ಆದರೆ ನಾನೆಲ್ಲ ನಮ್ಮ ಅತ್ತೆ ಏನೋ ಮಾಡ್ತದೆ ಅನ್ಕೊಂಡು ಬಂದೆ. ನೀನು ಇತ್ತಾಗ ಏನೂ ಮಾಡ್ತಾ ಇಲ್ಲ. ಆ ಪಾರತೆ ನೋಡ್ರಿ ಅವಳಂತೂ ಕೊಬ್ಬನ ಕುರಿ ನನಗೆ ತಿನ್ಕ ಕೂತಾವಳೆ ಇಲ್ಲಿ. ಆಮೇಲೆ ಮಾವ ನೋಡಿದ್ರೆ ನನ್ನ ಬಗ್ಗೆ ತಲೆನೂ ಕೆಡಿಸ್ಕೊಳಕ್ಕಿಲ್ಲ ಏನೂ ಇಲ್ಲ. ನಾ ಏನು ಮಾಡನೆ ಹೇಳು. ಇಲ್ಲಿ ಇದ್ದೀನಿ ನಾನು ಏನು ಪ್ರಯೋಜನ. ನನ್ನ ಮದುವೆ ಆಗ್ಬೇಕಾಗಿರೋ ಮಾವನೇ ಹಿಂಗೆ ಆಡಿದ್ರೆ ಏನಾರು ಅಂದ್ರೆ ನನಗೆ ಬೈಯಕ್ಕೆ ಬರ್ತಾನೆ. ಹೋದ್ರೆ ಬೈಲಿ ಮಾವ ಸಿಕ್ಕಿಲ್ಲ ಬೈಸ್ಕೊಳ್ಳೋದ. ಸಂಜೆ ಗಂಟ ಪಾರತಿನೇ ಮೇಲ್ ಮಾಡ್ಕೊ ಹೋಯ್ತಾನೆ ಕಣವ. ಅತ್ತೆ ಪಾರ್ವತಿನೇ ಮೇಲೆ ಮಾಡ್ಕೊ ಹೋಯ್ತಾನೆ. ಸಂಜೆ ಗಂಟ ಪಾರತಿ ಏ ಸೀಮಿ ಇಲ್ಲರೋಳ ಮೋಗ. ನೀನು ಯಾಕವ ತಲೆ ಕೆಡ್ಸ್ಕೊ ಕೂತಿದ್ದಿ ನೀನು. ಅವನಂಗೆ ಆಡ್ಕೊಂಡ್ರೆ ಆಡ್ಕಳಿಕಂತ ತಕೋ. ನಾನಿಲ್ವಾ ಯಾಕೆ ನನ್ನ ಮೇಲೆ ನಂಬಿಕೆ ಇದ್ದದ ಇಲ್ವಾ ಅಷ್ಟು ಹೇಳಿಗ ನೀನು.
ನೀನು ಅಷ್ಟು ಹೇಳು ಸಾಕು, ನಂಗೆ ಏನು ಬೇಡಕತ್ತೆ. ಅಲ್ಲ ಕಣತೆ, ನಂಬಿಕೆ ಇಲ್ದಾನೆ ಬಂದಿದ್ದಾನ ನಾನು. ನಿನ್ನ ಮೇಲೆ ನಂಬಿಕೆ ಅದೇ ನನಗೆ. ಮತ್ತೆ ನನ್ನ ಮೇಲೆ ನಂಬಿಕೆ ಇಡು ನೀನು, ನಾನು ಏನಾದ್ರು ಮಾಡ್ತೀನಿ ಕತೆ. ನನಗೆ ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ, ನನ್ನ ತಮ್ಮನ ಮಗಳು ಇಷ್ಟು ಅಚ್ಚುಕಟ್ಟಾಗಿ ಬಾಯಿ ತುಂಬ ಅತ್ತೆ ಅತ್ತೆ ಅಂತ ಕರೀತಾಳೆ. ಆಮೇಲೆ ಎಲ್ಲ ಕೆಲಸ ಮಾಡ್ಕೊಡ್ತದೆ, ನನ್ನ ಕಷ್ಟ ಸುಖ ನೋಡ್ತದೆ, ರಕ್ತ ಸಂಬಂಧ ಬೇರೆಯ ಅಂತೇಳ ಬಿಟ್ಬಿಟ್ಟು ಆ ದರ್ಬೇಸಿ ಮುಂದೆ ಕಟ್ಕೊ ಬಂದವನಲ್ಲ. ಹೇಳಿದ ಮಾತು ಕೇಳಕ್ಕಿಲ್ಲ ಕಣ್ಮಗ. ಈಗ ನೀನೇ ನೋಡ್ತಾ ಇದೆಯಲ್ಲ, ಎಡ್ತಿ ಬಂದ್ಮೇಲೆ ಅವಳು ಮರಳು ಮಾಡ್ಬಿಟ್ಟವಳೆ. ನವೀನ ಹಿಂಗಿದ್ನ ಮೊದಲು ಅವ್ವ ಅವ್ವ ಅನ್ಕೊಂಡು ಅವನಿಂದ ಸುತ್ತಿದ ತಾನೆ. ಈಗ ನನ್ನ ಮಾತು ಒಂದೇ ಲೆಕ್ಕಕ್ಕಿಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ. ಅದಕ್ಕೆ ನಾನಂತುವೇ ಆಯ್ಕಿಲ್ಲ. ಅದಕ್ಕೆ ಏನಾರು ಆಗಲಿ ನಾನು ಸುಮ್ಮನೆ ಮದುವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿನಿ. ನೀನೇ ಹಿಂಗೆ ಸಾಥ್ ಕೊಡದೆ ಹೋದ್ರೆ ನಾನು ಹೆಂಗೆ ಮಾಡಾನೆ ಹೇಳು. ನಾವು ಸಾಥ್ ಕೊಡು ಮುಖ ಅದೇ ಹಂಗೆ ಆಡ್ತಿದ್ದೀನಿ. ನೀನು ಅಪ್ಪನವೇ ನಿಮ್ಮ ಅಪ್ಪನವೇ ಕಳ್ಸು ಅಂತ ಕೂತಾನೆ ಫೋನ್ ಮಾಡಿಬಿಟ್ಟು. ನಾನು ಇಲ್ಲ ಇರ್ಸ್ಕತೀನಿ, ಇಲ್ಲಯ್ಯ ಸುಮ್ಮನಿರು ಅಂತ ಹೇಳಿನಿ. ನಿನಗೂ ನವೀನ ಕಂಡ್ರೆ ಆಸೆ ತಾನೆ, ಇರು ಸುಮ್ಮನೆ. ನಾನು ಯಾರಿಗಂಗೆ ಹೊಡೆದಾಡ್ತಿದ್ದನು? ನಂದೇನು ಊರು ಹೋಗುವಂತೆ ಕಾಡು ಬಾ ಅಂತ ಅದೇ, ನಂದೇನೋ ಮುಗ್ದೋಯ್ತು. ಏನು ನಾನು ಇನ್ನು ಬದುಕ್ತಿದ್ನ ಬಾಳ್ತಿದ್ನ? ನೀನಿದ್ರೆ ಒಂದು 4 ವರ್ಷ ಬಾಳ್ತೀನಿ ಅಷ್ಟೇ. ನೀ ಚೆನ್ನಾಗಿರ್ಲಿ, ನಮ್ಮ ತಮ್ಮನ ಮಗಳು ಚೆನ್ನಾಗಿರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ ಅಂತ ನಾನು ಇಷ್ಟು ಹೊಡೆದಾಡ್ತಿರೋದು ಕಣ್ಮಗ. ನಾನು ನೀನು ಯಾತಿಗೆ ಅರ್ಥ ಮಾಡ್ಕೊಳ್ದೇನೆ ಹಿಂಗೆ ಆಡ್ತಾ ಕೂತಿದ್ದೀನಿ ನೀನು? ಸುಮ್ಮನೆ ನೀನು ಹಂಗೆಲ್ಲ ಆಡಕ್ಕೆ ಹೋಗ್ಬೇಡ. ನಾನು ಹೇಳ್ದಂಗೆ ಕೇಳ್ಕೊಂಡು ಅಚ್ಚುಕಟ್ಟಾಗಿ ಇರೋದು ಕಲಿ ನೀನು. ತಲೆ ಕೆಡ್ಸ್ಕೊಬೇಡ. ಏನೋ ಇವತ್ತಂಗೆ ಆಡ್ತೀನಿ ತಾನೆ, ತಲೆ ಕೆಡ್ಸ್ಕೊಬೇಡ. ಅದಕ್ಕೆ ಏನೋ ನಮಗೆ ಚೆನ್ನಾಗಿರೋ ಸಂಸಾರ ಹಾಳು ಮಾಡಕ್ಕೆ ಬರೋಕ್ಕಿಲ್ವಾ, ಮುಟ್ಟಕ್ಕೆ ಬರೋಕ್ಕಿಲ್ವಾ? ಬೇಡಕ್ಕ ಸುಮ್ಮನಿರು, ತಲೆ ಕೆಡ್ಸ್ಕೊಬೇಡ ನೀನು. ನಾನು ಇವ್ನಿ ಆಮೇಲೆ ಹೋಗೋದೀಗ ಮಾತಾಡ್ಬಿಟ್ರೆ ನೀನು ನಿನ್ನ ಜೀವನ ಪೂರ್ತಿ ನಿನ್ನ ಮಾತಾಡ್ಸಕ್ಕಿಲ್ಲ ನೋಡು. ಆಮೇಲೆ ಮತ್ತೆ ಏನಾರು ಅನ್ನು ನಾನು ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇವ್ನಿ ಅಷ್ಟೇ. ಇಲ್ಲಾಂದ್ರೆ ನಾನು ಯಾವತ್ತ ಹೊಂಟೋಗೋನು ಗೊತ್ತಾ? ಮಾವ ನೋಡಿದ್ರೆ ಏನಾರು ಬೇಕಾದ್ರೆ ತಗೊಬರ್ತಾನೆ, ತಿಂತಾನೆ, ಉಣ್ತಾನೆ, ಚೆನ್ನಾಗಿರ್ತಾನೆ ಅಷ್ಟೇ. ಏನು ಟೀ ಕಾಫಿ ಬೇಕಾ? ಎಡ್ತಿ ಬಗ್ಗೆ ಒಂದು ಮಾತು ಕೇಳಂಗಿಲ್ಲ ಕಣತೆ, ಮಗಿನ ಬಗ್ಗೆ ಅವ್ನು ಮಾತಾಡಂಗಿಲ್ಲ. ಸುಮ್ಮನೆ ನನಗೆ ಎಷ್ಟು ಕೋಪತ್ತದೆ. ಇಂತೆ ಗಂಡಸ ನಾನು ಎಲ್ಲೂ ನೋಡಿಲ್ಲಕಂತ ತಕೋ. ಯಾರು ಹೆಂಗ್ಸ್ರನ್ನ ಈ ಪಟ್ಟಿ ತಲೆ ಮೇಲೆ ಕೂರ್ಸ್ಕೊಂಡಾರ ಈ ಕಾಲದಲ್ಲಿ? ನನಗೆ ಗೊತ್ತಿಲ್ಲ. ಅದು ಹೆಂಗೆ ನೀನು ಸೌರ್ಸ್ಕೊಂಡು ಹೋಯ್ತಾ ಇದ್ದೀವಿ ಅವಳನ್ನ? ಅವಳೆಯ ಕಣತೆ ಹೇಳಿರೋದು, ಅವಳೆಯ. ನಿಮ್ಮ ಅವನ ಜೊತೆ ಚೆನ್ನಾಗಿರ್ಬೇಡ, ನಿಮ್ಮ ಅಕ್ಕ ತಂಗಿರ ಜೊತೆ ಚೆನ್ನಾಗಿರ್ಬೇಡ, ಹಂಗೆ ಹಿಂಗೆ ಅದು ಹೇಳ್ಕೊಟ್ರದೆ ಅವಳು. ನನಗೆ ಗೊತ್ತಾಯ್ತದೆ ಈಗ. ಅಲ್ಲ ಕಣತೆ, ನಾನು ಬಂದಿವಳ ಈಗ ಸ್ವಲ್ಪ ದಿವಸದಿಂದ ನೋಡ್ತಾವನಿ. ಅವಳು ಹೆಂಗೆ ಏನು ಅಂತ ಎಲ್ಲನೂ ಅರ್ಥ ಮಾಡ್ಕೊಂಡೀನಿ. ನೀನೇ ಅರ್ಥ ಮಾಡ್ಕೊಳ್ದಾನೆ ದಡ್ಡಿ ಹೆಂಗಿದ್ದೆ ಇಲ್ಲತ್ತೆ ನೀನು. ಅದಕ್ಕೆ ಅಯ್ಯೋ ಏನು ಮಗ ಸುಮ, ಅರ್ಥ ಮಾಡ್ಕೊಂಡು ಏನು ಪ್ರಯೋಜನ? ಯಾತಿಗೆ ವಾಸಿ ಹೇಳು? ಅರ್ಥ ಮಾಡ್ಕೊಂಡು ಅರ್ಥ ಕುಲ ಮಾಡ್ಕೊಂಡು ಏನು ಪ್ರಯೋಜನ? ಏನೂ ಇಲ್ಲ. ಸುಮ್ಮನೆ ಹಿಂಗೆ ಹೊಡೆದಾಡ್ಕೊಂಡು ಸಾಯ್ಬೇಕು ಅಷ್ಟೇ. ನಮ್ಮವರು ತಮ್ಮವರು ಅಂತ ನನ್ನ ಕಷ್ಟ ಸುಖ ಕೇಳೋರು. ಇನ್ನೊಬ್ಬ ಗಂಡು ಮಗ ಇದ್ಬಿಟ್ಟಿದ್ರೆ ಓಲಲ್ಲ ನೀನು ಏನಾರು ಮಾಡ್ಕೊಂಡಿರು. ನನ್ನ ತಮ್ಮನ ಮಗಳಿಗೆ ನಾನು ಇನ್ನೊಬ್ಬ ಮಗ ಅವನೇ ಮಾಡ್ಕೊತೀನಿ ಮದುವೆ ಅಂದ್ಕೊಂಡು ಆರಾಮಾಗಿ ಜಾಮ್ ಅಂತ ಮಾಡ್ಕೊಳ್ಳೋನು. ನಾನು ದುರದೃಷ್ಟಕ್ಕೆ ಇರೋನು ಒಬ್ಬನೇ. ಅವನಿಂತ ಕೆಲಸ ಮಾಡ್ಬಿಟ್ಟ. ಏನಾರು ಆಗಲಿ ಸುಮ್ಮನಿರು. ನಂದಿನೂ ನಾನು ಎಲ್ಲಿ ಇಷ್ಟಪಟ್ಟೆ, ನಾನು ಹಿಂಗೆ ಇಷ್ಟಪಟ್ಟೆ ಅಲ್ಲಿಗೆ ಮದುವೆ ಮಾಡೀನಿ. ಇನ್ನು ನಿನ್ನೂ ಅಷ್ಟೇ, ನನ್ನ ಮನೆಗೆ ತಂದ್ಕೋಬೇಕು ಅಂತ ಆಗ್ಲಿಂದ ಅಂದಿದ್ದು ಅಷ್ಟೇ. ಈಗ ನಾನು ಮಾಡೋದು ಅಷ್ಟೇ. ಯಾರು ಏನಾರು ಮಾಡಲಿ, ಏನಾರು ಮುಟ್ಲಿ, ನೀನೇ ನನ್ನ ಮನೆ ಸೊಸೆ ಆಯಿತಾ? ಯಾರು ಒಪ್ಲಿ ಬಿಡದೇ ಇರಲಿ. ಮತ್ತೆ ನೀನು ಅಂದ್ಬಿಟ್ರೆ ಸಾಕ ಮದುವೆಯಾಗ ಮಾವ ಅನ್ಬೇಡ್ದ? ನೀನೇನು ಅಂತಿದ್ದಿ? ನೀನು ಯಾವತ್ತೂ ಇಲ್ಲ ಅಂದಿದ್ದಿ. ಯಾವಾಗಲೂ ನಿನ್ನ ಸೊಸೆನೇ ಅಂತಿರೋದು ನೀನು. ಮಾವ ಒಪ್ಪಬೇಕು ತಾನೆ ಇದಕ್ಕೆ? ಅಯ್ಯ ತಲೆ ಯಾತಿ ಕೆಡ್ಸ್ಕೊಂಡು ಮಗ ನೀನು. ನಾನಿಲ್ವಾ? ನಾನು ಒಪ್ಪಿಸ್ತೀನಿ ಸುಮ್ಮನಿರು. ಕಾಲ ಕೂಡ್ ಬರಲಿ, ಎಲ್ಲಕ್ಕೂ ಕಾಲ ಕೂಡ್ ಬರ್ತದೆ. ಅಲ್ಲಿ ಗಂಟ ಸುಮ್ಮನೆ ಇರೋದು ಕಲಿ ನೀನು. ಸರಿ ಕನ್ನತೆ, ಏನೋ ನಿನ್ನ ಮಾತು ಬೆಲೆ ಕೊಟ್ಬಿಟ್ಟು ಇರ್ತೀನಿ ಅಷ್ಟೇ. ಸರಿ ಕತ್ತೋ ಕೊಟ್ಕೊಂಡು ಹೋಗು. ಬೇಡಕ್ಕಂತ ತಕೋ, ಊಟನೂ ಬೇಡ ಏನು ಬೇಡಕತ್ತೆ. ಅಲ್ಲ ನೀನು ಹಿಂಗಂದ್ರೆ ನಿನ್ನ ಆರೋಗ್ಯ ನೀನು ನೋಡ್ಕೋಬೇಕು ತಾನೆ. ನಡಿ ಊಟ ಮಾಡು ನಡಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.